ಯಾವುದೇ ಕಾರಣಕ್ಕೂ ರೈತರ ಮನವಿಗೆ ಸ್ಪಂದಿಸಬೇಕಂತ ಬೇಡಿಕೊಳ್ಳುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಈ ರೀತಿಯ ತೊಂದರೆ ನಾನು 25 ವರ್ಷದಿಂದ ಈಚೆಗೆ ಎಂದೂ ನೋಡಿದಂಥ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಈ ಸಮಸ್ಯೆಗೆ ನಮ್ಮ ಸಚಿವರಾದವರು ಇದಕ್ಕೆ ಪರಿಹಾರ ಒದಗಿಸಿಕೊಡಬೇಕೆಂದು ಮನಕೋರಿ ಬೇಡಿಕೊಳ್ಳುತ್ತಿದ್ದೇವೆ. ನಾನು ಸುಮಾರು ಒಂದು 20 ವರ್ಷದಿಂದ ಮಾವಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಇವತ್ತು ರೈತರು ತಾಂಬತ್ತಾ ಇರೋ ಮಾವಿನಕಾಯಿಗೆ ಬೆಲೆ ಇಲ್ದಂಗಾಗಿ, ತಗೊಳ್ಳೋದು ಇಲ್ದಂಗಾಗಿ ತುಂಬ ನಷ್ಟದಲ್ಲಿದ್ದಾರೆ. ಇದಕ್ಕೋಸ್ಕರ ಸರ್ಕಾರ ಇದಕ್ಕೆ ಒಂದು ಬೆಂಬಲ ಬೆಲೆ ಸೂಚಿಸಿ ಏನಾದರೂ ಒಂದು ಪರಿಹಾರ ನೀಡಬೇಕು ಅಂತ ಕೇಳ್ಕೊಡ್ತೀವಿ. ಸರ್ಕಾರ ಏನಕ್ಕೆ ಈ ಥರ ಬೆಲೆ ಕುಸಿತು ಸರ್? ಬೆಲೆ ಬೈಯಿಂಗೇ ಇಲ್ಲ, ತಗೊಳೋದೇ ಇಲ್ಲ, ಹಂಗಾಗ್ಬಿಟ್ಟಿದೆ. ನಾವು ರೈತರ ಹತ್ರ ತಗೊಂಡ್ರೆ ನಮ್ಮ ಹತ್ರ ತಗೊಂಡೋಗೋರು ಯಾರು ಇಲ್ಲವೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲ ತುಂಬ ಗಾಡಿಗಳು ರಿಜೆಕ್ಟ್ ಆಗಿ ವಾಪಸ್ ಬರ್ತಾ ಇದೆ. ಫ್ಯಾಕ್ಟ್ರಿಗಳಿಂದ ತುಂಬ ಅನಾನುಕೂಲ ಆಗ್ತಾಯಿದೆ, ನಮಗೂ ಅನಾನುಕೂಲ ಆಗ್ತಾಯಿದೆ, ರೈತರಿಗೂ ತುಂಬ ನಷ್ಟ ಆಗ್ತಾಯಿದೆ. ಈ ಥರ ಪರಿಸ್ಥಿತಿಯಲ್ಲಿ ನಮಗೆ ಸರ್ಕಾರ ಕೈ ಜೋಡಿಸ್ಬೇಕು, ನಮಗೆ ಬೆಂಬಲ ಬೆಲೆ ಏನಾದರೂ ನಿಗದಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ಕಾರ. ನಾನು 25 ವರ್ಷದಿಂದಲೂ ಮಾವಿನಕಾಯಿ ವ್ಯಾಪಾರ ಮಾಡುತ್ತಿದ್ದೇನೆ. ರೈತರ ಮಾಲನ್ನು ತಾಂಡಿದ್ದು ಖರೀದಿ ಕೊಡೋದಕ್ಕೆ ಗಿರಾಕಿಗಳು ಒಬ್ಬರು ಬರ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ. ಫ್ಯಾಕ್ಟ್ರಿ ಬೆಲೆ ಕುಸಿತ ಆಗಿದೆ. ಅದರಿಂದ ಮಾವನ್ನು ಚರಂಡಿಗೆ ಎಸೆಯ ಸ್ಟೇಜಿಗೆ ಬಂದಿದೆ. ಆದಷ್ಟು ರೈತರಿಗಾಗಿ ನೀವು ಪ್ರೋತ್ಸಾಹ ನೀಡಿ ಅವರಿಗೆ ಅನುಕಂಪ ತೋರಿ ಒಂದು ಬೆಂಬಲ ಬೆಲೆ ಕೋರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಭಾಳ ತೊಂದರೆ ಇದ್ದಾರೆ, ರೈತರುಗಳಿಗೆ ಭಾಳ ನಷ್ಟವಾಗುತ್ತಿದೆ. ಪರಿಹಾರ ನೀಡಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಈಗ ನೀವೆಲ್ಲ ರೈತರ ಪರವಾಗಿದ್ದೀರಾ? ನಾವೆಲ್ಲ ಏನಾದರೂ ಪ್ರತಿಭಟನೆ ಮಾಡೋಂಥದ್ದೇನಿದೆ? ನಾಳೆ ಪ್ರತಿಭಟನೆ ಇಟ್ಟುಕೊಂಡಿದ್ದೇವೆ. ರೈತರಿಗಾಗಿ ಚೋಳೂರು ಸರ್ಕಲ್, ಶಿವಕುಮಾರ ಸರ್ಕಲ್ನಲ್ಲಿ 10 ಗಂಟೆಗೆ ಪ್ರತಿಭಟನೆ ಇಟ್ಟುಕೊಂಡಿದ್ದೇವೆ. ಸರ್ವರು ರೈತರು ಆಹ್ವಾನ ಮಾಡಿದ್ದೇವೆ. ರೈತರು ಸಹ ಬರಲಿದ್ದಾರೆ. ನೀವು ಮನವಿ ಕೋರಬೇಕಾಗಿ ವಿನಂತಿ, ಅನುಕೂಲ ಮಾಡೋಕ್ಕಾಗಿ ಕೋರಿಕೊಂಡು ಬೇಡಿಕೊಳ್ಳುತ್ತಿದ್ದೇವೆ ರೈತರಿಗಾಗಿ.